ದೇವ್ರೆ, ಅವ್ರು ಹೇಳ್ತಿರೋ ಮದುವೆನೇ ಬೇರೆ, ನಾವು ಅಂದ್ಕೊಳ್ತಿರೋ ಮದುವೆನೇ ಬೇರೆ. ಒಟ್ಟಿನಲ್ಲಿ ಅಕ್ಕನ ಮದುವೆ ಅಕ್ಕ ಇಷ್ಟಪಟ್ಟಿರೋ ವಿಕ್ಕಿ ಬಾವನ ಜೊತೆನೆ ಯಾವುದೇ ವಿಘ್ನ ಬರದೆ ನಡೆಯೋ ಥರ ಆಶೀರ್ವಾದ ಮಾಡಪ್ಪ. ಅಗ್ರಜ, ನಾನು ನಿನ್ನ ಜೊತೆ ಮಾತಾಡಬೇಕು. ನಡೆದಿರೋದ್ರ ಬಗ್ಗೆ ನನಗೆ ಲೆಕ್ಚರ್ ಕೊಡೋದಕ್ಕೆ ಬರಬೇಡ. ಅಗ್ರಜ, ಪ್ಲೀಸ್ ಅರ್ಥ ಮಾಡ್ಕೋ. ನಾಳಿದೆ ನನ್ನ ಮದುವೆ. ನೀನು ಈ ಥರ ಎಲ್ಲರನ್ನೂ ಡಿಸ್ಟರ್ಬ್ ಮಾಡ್ತಿರೋದು ನನ್ನಿಂದ ನೋಡೋಕ್ಕಾಗ್ತಾಯಿಲ್ಲ. ವಾಟ್ ಯು ಮೀನ್? ರೌಡಿನ ಅದ್ನಿ ಎಷ್ಟು ಟೆನ್ಷನ್ ಆಗಿದ್ಲು ಗೊತ್ತಾ? ಅವಳನ್ನ ನಾನೇ ಮನೆವರೆಗೂ ಕರ್ಕೊಂಬಂದು ಆದ್ಯ ಮತ್ತು ಭಾವನ ನೀನೇ ಕರ್ಕೊಂಡೋಗು ಅಂತ ಹೇಳಿ ಮೈಂಡ್ ಡಿಸ್ಟ್ರಾಕ್ಟ್ ಮಾಡಿದೆ. ವಿಕ್ರಾಂತ್, ಯುವರ್ ಆಕ್ಟಿಂಗ್ ಲೈಕ್ ಅ ಫೂಲ್. ಆ ಸ್ಕೌಂಡ್ರಲ್ ಗೌತಮ್ ಬಗ್ಗೆ ನಿನಗೆ ಐಡಿಯಾ ಕೂಡ ಇಲ್ಲ. ಸೊ ಪ್ಲೀಸ್ ನನಗೆ ಉಪದೇಶ ಹೇಳಕ್ಕೆ ಬರಬೇಡ ನೀನು. ನಿನಗೂ ಉಪದೇಶ ಮಾಡೋಷ್ಟು ದೊಡ್ಡವ್ನು ನಾನಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ನೀನೇ ನನ್ನ ಮದುವೆನ ಹಾಳು ಮಾಡೋದು ನೋಡ್ತಿದ್ರೆ ಅದನ್ನು ನೋಡ್ಕೊಂಡು ನಾನು ಹೇಗಿರಲಿ? ಏನು ಹೇಳ್ತಿದ್ಯಾ ವಿಕ್ರಾಂತ್? ಅಗ್ರಜ, ಪ್ಲೀಸ್ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ. ಆರ್ತಿಯವರು ಎಲ್ಲರ ಥರ ಅಲ್ಲ. ಅವ್ರ ಮನೆಯವ್ರಿಗಾಗಲಿ ಅವ್ರ ಹತ್ತಿರದವ್ರಿಗಾಗಲಿ ಲೈಟಾಗಿ ಅವಮಾನ ಆದ್ರೂ ಅವ್ರು ತಡ್ಕೊಳ್ಳಲ್ಲ. ಆಮೇಲೆ ಅವ್ರು ಅಪ್ಸೆಟ್ ಆಗೋದನ್ನು ನನ್ನಿಂದ ನೋಡೋಕ್ಕಾಗಲ್ಲ. ಸೊ ಪ್ಲೀಸ್ ಈ ವಿಚಾರನ ಎಲ್ಲರ ಮುಂದೆ ತೆಗೀಲೇಬೇಡ. ಆ ಗೌತಮ್ ಎಂಥ ಕ್ರಿಮಿನಲ್ ಅಂತ ನಿನ್ಗೆ ಗೊತ್ತು. ಗೌತಮ್ ಕೆಟ್ಟವನ, ಹಾಳಾಗಿ ಹೋಗ್ಲಿ ಬಿಡು ಅಗ್ರಜ. ಬಟ್ I don't want you to talk about this again. ವಿಕ್ರಾಂತ್, ನನ್ನ ಮಾತುಗಳು ಪ್ಲೀಸ್. ಅದಿತಿ ಎಲ್ಲಿದ್ಯಾ? ರೀ ರೀ, ಎಲ್ಲಿ ಹೋದ್ರಿ? ಒಂದು ನಿಮಿಷ ಒಂದ್ ಕಡೆ ಇರಲ್ಲ. ನಾನು ಅಡ್ಗೆ ಮನೇಲಿ ಇದ್ದೀನಕ್ಕ. ನಾನು ಇವತ್ತು ಹಾಕೊಳ್ಳೋ ಬಟ್ಟೆ ನೆನ್ನೆ ಐರನ್ ಮಾಡಿಡು ಅಂತ ಹೇಳಿದ್ದೆ, ಮಾಡಿದ್ದೇನೆ. ರೀ, ದಕ್ಷಿಣೆಗೆ ಚಿಲ್ಲರೆ ದುಡ್ಡು ಬೇಕು ಅಂತ ಹೇಳಿದ್ದೆ. ನೀವು ಅಂಜು ಕೈಲಿ ತರಿಸ್ತೀನಿ ಅಂತ ಹೇಳಿದ್ರಿ. ಅಂಜುನೂ ಕಾಣ್ತಾ ಇಲ್ಲ, ನೀವು ನಾಪತ್ತೆ. ಏನಾದರೂ ಕೆಲಸ ಹೇಳಿದ್ರೆ ಒಬ್ರು ಕೈಗೆ ಸಿಗಲ್ಲ. ನಾನು ಇರೋ ಕೆಲಸನೆಲ್ಲ ಬಿಟ್ಟು ನಿಮ್ಮನ್ನು ಹುಡುಕ್ತಾ ಕೂತ್ಕೋಬೇಕು. ಎಲ್ಲ ಹೋಗಿದ್ರಿ ನೀವು? ಹೋಗಕ್ಕ, ನನ್ನ ಡ್ರೆಸ್ಸೇ ನಾನು ಐರನ್ ಮಾಡ್ಕೊಳ್ಳೋದು ಕಷ್ಟ. ಇನ್ನು ನಿಂದು ಬೇರೆ 10 ಹೆಜ್ಜೆ ನಡೆದ್ರೆ ಅಲ್ಲೇ ಐರನ್ ಮಾಡೋರು ಇರ್ತಾರೆ, ಮಾಡಿಸ್ಕೋ. ತರಿಸ್ತೀನಿ ಹಿರೇ ಮಾರಾಗಿತ್ತೆ. ನಾನು ಹುಡುಗಿ ಅಪ್ಪ, ಕೈಗೊಂದು ಕಾಲ್ಗೊಂದು ಕೆಲಸ ಇರ್ತವೆ. ಏನೋ ಮರ್ತೋಗುತ್ತಪ್ಪ, ಅದಕ್ಕೆ ನೀನು ಕೊರೆಯೋಕ್ಕೆ ಶುರು ಮಾಡ್ಬಿಟ್ರೆ? ಏನೇ ಅಂದೆ? ಹೋಗಿ ಹೋಗಿ ನಾನು ಇವಳಿಗೆ ಕೆಲಸ ಹೇಳ್ತೀನಲ್ಲ, ಇನ್ನು ಯಾವತ್ತು ಲೈಫಲ್ಲಿ ಇವಳಿಗೆ ಮಾತ್ರ ನನ್ನ ಕೆಲಸ ಹೇಳಲೇಬಾರ್ದು. ಏ ಅದಿತಿ, ಬಾರೇ ಇಲ್ಲಿ. ಏ ಅಮ್ಮು, ಬಾರೇ ಇಲ್ಲಿ. ಏನಮ್ಮ? ಏನಮ್ಮ? ಬಾರೇ ಇಲ್ಲಿ. ಏನ್ ಹೇಳಮ್ಮ? ಸುಮ್ಮನಿತ್ಕೊಳೆ. ಏನಮ್ಮ? ಈಗ ನಿಮ್ಮ ಪಂಚಾಯತಿ ಮಾಡ್ಕೊಳ್ಳಿ. ಒಬ್ಳು ಅಲ್ಲಿಂದ ಕೂಗ್ತಾಳೆ, ಇನ್ನೊಬ್ಳು ಮೇಲಿಂದ ಕೂಗ್ತಾಳೆ. ಹಿಂಗೆ ಮಾತಾಡ್ಕೊಳ್ಳಿ. ಏನೇ? ಏನೋ? 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 ಹೋಗಲೆ, ನೀನು ಹೋಗಲೆ. ಏನ್ರಿ ನಿಮ್ಮ ಕತೆ? ಒಬ್ರೊಬ್ರು ಒಂದೊಂದು ಕಡೆಯಿಂದ ಕಿರ್ಚ್ತಾ ಇದ್ದೀರಾ. ಇದನ್ನೇನು ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಯಾರೋ ಪ್ರಶ್ನೆ ಕೇಳಿದ್ರೆ ಇನ್ಯಾರೋ ಉತ್ತರ ಕೊಡ್ತಾ ಇದ್ದಾರೆ. ಒಳ್ಳೆ ಗೋಳಿದು. ಅದೇನು ಅಂತ ಹೇಳ್ರಿ. ನಾನೇನು ಹೇಳೋದು? ಹುಡುಗಿ ಅಮ್ಮ ನೀನೇ ಎಲ್ಲ ಹೇಳಬೇಕು. ಅಲ್ಲ ರೀ, ದಕ್ಷಿಣೆ ಕೊಡೋದಕ್ಕೆ ಚಿಲ್ಲರೆ ಬೇಕು ಅಂತ ಹೇಳಿದ್ನಲ್ಲ, ಆ ವಿಷಯ. ಅಯ್ಯೋ, ಒಂದು 5 ನಿಮಿಷ ಬರ್ತಾಳೆ ಇರೋ, ಅದಕ್ಕೆ ಯಾಕೆ ಅಷ್ಟೊಂದು ಅವಸರ ಮಾಡ್ತೀಯಾ? ನೀವು 5 ನಿಮಿಷ 5 ಗಂಟೆ ಇದ್ದಂಗೆ ಏನಾದರೂ ಮಾಡ್ಕೊಂಡು ಹೋಗಿ ನಿಮ್ಮ ಹತ್ರ. ಈಗ ಇದು ಕಂಪ್ಲೀಟ್ ಆಗಿ ಮದುವೆ ಮನೆ ಅನಿಸ್ತಿದೆ ಅಲ್ವಾ? ನನಗಂತೂ ಎನ್ವೈರ್ಮೆಂಟ್ ಸಖತ್ ಇಷ್ಟ. ಪುಟ್ಟ, ನಿನಗೆ ನನ್ನ ಮೇಲೆ ಬೇಜಾರಿಲ್ಲ ತಾನೆ? ಅದು ದೇವಸ್ಥಾನ. ಚಿಕ್ಕತ್ತೆ, ಆಗಿದ್ದಾಗೋಯ್ತು, ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ. ಇಂಥ ಶುಭಗಳಿಗೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ತಲೆನ ತೆಗೆದು ಹಾಕ್ಬಿಡಿ. ಹೂವಿನಂತ ಮನಸ್ಸು ಕಣೋ ನಿನ್ನ ಹೆಂಡ್ತಿದ್ದು. ಹೊಸ ಸೀರಿಯಲ್ ಶುರು ಮಾಡಬೇಡಿ. ಈಗಿರೋ ಸೀರಿಯಲ್ಗಳನ್ನೇ ನೋಡೋದಕ್ಕಾಗ್ತಾ ಇಲ್ಲ. ಎಲ್ಲರೂ ತಮ್ಮ ಬ್ಯಾಗ್ ತೊಗೊಂಡು ಹೊರಡಿ.
ಗಂಡಿನ ಕಡೆಯವ್ರು ಬರೋದಕ್ಕಿಂತ ಮುಂಚೆ ನಾವು ಛತ್ರದಲ್ಲಿರಬೇಕು. ಹೌದು ಹೌದು ನಡೀರಿ. ಅಮ್ಮು ಎಲ್ರೂ ಹೊರಡ್ಸೆ, ಮತ್ತು ನೀನೆಲ್ಲೋ ಕಳೆದು ಹೋಗ್ಬಿಡ್ಬೇಡ. ನೋಡಮ್ಮ ಆರ್ತಿ, ಇನ್ಮೇಲೆ ನೀನು ಈ ಮನೆಗೆ ಮನೆ ಮಗಳಾಗಿ ಬರಲ್ಲ, ಇನ್ನೊಬ್ಬರು ಮನೆ ಸೊಸೆಯಾಗಿ ಬರ್ತೀಯ. ಹೊರಡೋವಾಗಲೇ ತವರು ಚೆನ್ನಾಗಿರಲಿ ಅಂತ ಹಾರಿಸ್ಕೊಂಬಿಡು. ನಾನು ಗೌತಮ್ನ ಮದುವೆ ಆಗಿದ್ದರೆ ಕೊನೆ ಪಕ್ಷ ಅಪ್ಪ ಅಮ್ಮ ಆದರೂ ಸಂತೋಷವಾಗಿರ್ತಿದ್ರು. ಈಗ ಏನಾಗುತ್ತೆ ಅನ್ನೋ ಕಲ್ಪನೆ ನನಗಿಲ್ಲ. ಏನೇ ಆದರೂ ನನ್ನ ತವರು ಯಾವಾಗಲೂ ತಣ್ಣಗಿರೋ ಹಾಗೆ ಮಾಡಪ್ಪ, ಎಲ್ಲ ಸರಿ ಹೋಗೋ ಹಾಗೆ ಮಾಡು. ಬರೀ ಮಗಳ ಮದುವೆ ಇರೋದು ನಾಳೆ, ಇವತ್ತಲ್ಲ. ಆಮೇಲೂ ಅವಳು ನಮ್ಮ ಮಗಳಾಗೇ ಇರ್ತಾಳೆ. ಕಟ್ಟುಪಾಡುಗಳು ಏನೇ ಇರ್ಬೋದು, ಆದರೆ ಬಾಂಧವ್ಯ ಬದಲಾಗೋಲ್ಲ. ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ನೀನು ಭಾವುಕಳಾಗಿ ಕಣ್ಣೀರು ತೋರಿಸ್ಬೇಡ, ಮೊದಲು ಕಣ್ಣೊರೆಸ್ಕೊ. ನೀನೇ ಎಲ್ರಿಗೂ ಧೈರ್ಯ ಹೇಳಬೇಕಲ್ವಾ? ನೀವು ನನಗಿಂತ ಗಟ್ಟಿರಿ, ಮನಸ್ಸಲ್ಲೇ ತಳ್ಮಳ ಇದೆ, ಆದರೆ ತೋರಿಸ್ಕೋತಾ ಇಲ್ಲ ಅಷ್ಟೆ. ಇದನ್ನು ಯಾರು ಕಳಿಸಿದ್ರು? ಫೋನ್ ತೆಗಿಯೇ. ಈ ಟೈಮಲ್ಲಿ ಫೋನ್ ಯಾಕೆ? ಸುಮ್ಮನೆ ನಿತ್ಕೋ. ಇವ್ರು ರಿಂಗ್ ಆಗ್ತಿದೆ. ಕೇಳಿಸ್ತಿಲ್ಲ ಕಣೆ. ವೈಬ್ರೇಟರ್ ಇದೆ. ಅದನ್ನ ಹೇಳು, ನಂಗೆ ಗೊತ್ತಾಗಬೇಕು. ತೆಗೆ, ಕಿವಿಗಿಡು. ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿ ಯೂಸ್ ಮಾಡ್ಕೊತೀಯಲ್ಲ, ಹಳೆ ಮುಟ್ಕಿ. ಇಡ್ತೀನಿ. ಅಮೂಲ್ಯ, ಆರ್ತಿಯವರು ಆರಾಮಾಗಿ ಬರಲಿ ಅಂತ ನಾನೇ ಡ್ರೈವರ್ ಸಮೇತ ಕಾರ್ ಕಳ್ಸೀನಿ. ಎಲ್ಲರೂ ಅದರಲ್ಲೇ ಬಂದ್ಬಿಡಿ. ಗೌತಮ್, ನೀವು ಸೂಪರ್ ಬಿಡಿ. ನೇಣಿಗೆ ಏರೋನ್ಗೆ ಕೊನೆ ಆಸೆ ಕೇಳ್ತಾರೆ. ಅಂಥದ್ರಲ್ಲಿ ಬಲಿಗೂ ಮುಂಚೆ ಕುರಿನ ಮೇಯಿಸ್ತಿದ್ರೆ ಹೇಗೆ? ಕುರಿನ ಮೇಸೆ ಕಡಿಬೇಕು.